ಏದ ಬಲ ಮಗ ದುಜಿಕೆ ಮೈರಾ ನಾವು ತಿನ್ನುವ ಅನ್ನ ಹೇಗೆ ಬೆಳೆದು ಬರ್ತದೆ ಅಂತ ನಮಗಿಲ್ಲಿ ಹೇಗೆ ನೆಡ್ತೇವೆ ಅದನ್ನೆಲ್ಲ ನಾವು ತಿಳಿಬೋದು. ಮೊದಲು ನನಗೆ ಗದ್ದೆ ಬೇಸಾಯ ಮಾಡಿದ ಅನುಭವ ಇರಲಿಲ್ಲ. ಈ ಶಾಲೆಗೆ ಬಂದು ಕಲಿತ ಮೇಲೆ ಇಲ್ಲಿ 2 ವರ್ಷದಿಂದ ಗದ್ದೆ ಬೇಸಾಯದ ಅನುಭವ ಆಯಿತು. ನಿನ್ನೆಲ್ಲ ಇಲ್ಲೆಲ್ಲ ಆಟಾಡಿ ತುಂಬ ಖುಷಿ ಆಯಿತು, ಫ್ರೆಂಡ್ಸ್ ಒಟ್ಟಿಗೆಲ್ಲ ಆಟಾಡಿ. ಭತ್ತದ ಕೃಷಿ, ಭತ್ತದ ಗದ್ದೆಯನ್ನು ನೋಡಿ ದಿನಾಲು ಸಂತೋಷ ಪಡ್ತಿದೆ. ಬರುವ ದಾರಿಯಲ್ಲೆಲ್ಲ ಗದ್ದೆ ಇತ್ತು, ಅದರ ಅನುಭವ ಅನ್ನುವಂಥದ್ದು ಇಲ್ಲಿಂದಲೇ ಸಿಕ್ಕಿತ್ತು. ನಾವು ಅಂದರೆ ಮಕ್ಕಳಿಗೆ ಕಲಿಸುವುದರ ಜೊತೆಗೆ ಹೊಸ ಹೊಸ ಕಲಿಕೆಗಳನ್ನು ನಾವು ಇಲ್ಲಿ ಪಡ್ಕೊಳ್ತಾ ಇದ್ದೇವೆ. ನಾನು ಆ್ಯಕ್ಚುಲಿ ನಾಟಿ ನಡಲಿಕ್ಕೆ ಅಂತಲೇ ಕಳೆದ ವರ್ಷ ಸರ್ ಇದ್ದು ಫೇಸ್ಬುಕ್ಕಲ್ಲಿ ನೋಡಿ ಸರ್ಗೆ ಕಾಲ್ ಮಾಡಿ ಕೇಳಿದ್ದೆ. ನನಗೆ ಕಾರ್ಯಕ್ರಮಕ್ಕಾಗಿ ಮಂಗಳೂರಿಂದ ಬಂದ್ರೆ ಮಕ್ಕಳಿಗೆ ಈ ಭತ್ತದ ಅಕ್ಕಿಯನ್ನು ಮಾಡಿ ನಾವು ಊಟ ಬಡಿಸಬೇಕು ಅಂತ ಹೇಳುವ ಆಶೆಯಲ್ಲಿದ್ದೇನೆ. ನನ್ನ ಗುರಿ ಏನಂದರೆ ಮಕ್ಕಳು ಆಹಾರವನ್ನು ಬೆಳೆಯುವ ಕ್ರಮ ಕಲಿತುಕೊಂಡ್ರೆ ಅವರ ತಿನ್ನುವ ಆಹಾರ ಅವರಿಗೆ ಹೆಚ್ಚು ಇಷ್ಟವಾಗ್ತದೆ ಅಂತ. ವೀಕ್ಷಕರೇ ನಮಸ್ತೆ. ತಿನ್ನುವ ಅನ್ನ, ಅದರ ಅಕ್ಕಿ ಎಲ್ಲಿಂದ ಬರುತ್ತೆ ಎನ್ನುವಂತಹ ಮಾಹಿತಿ ಇಲ್ಲದಂತಹ ಒಂದು ಕಾಲದಲ್ಲಿ ನಾವಿದ್ದೇವೆ. ಬಹುಶಃ ಅಂಥ ಸಂದರ್ಭದಲ್ಲಿ ಈ ತರಗತಿಗಳಲ್ಲಿ ಪಾಠವನ್ನು ಕೇಳುವಂಥ ವಿದ್ಯಾರ್ಥಿಗಳಿಗೆ ಅನ್ನದ, ಅಕ್ಕಿಯ, ಭತ್ತದ ಮಹತ್ವವನ್ನು ಮತ್ತು ಅದು ಬೆಳೆಯುವ ರೀತಿಯನ್ನು ತಿಳಿ ಹೇಳುವಂಥ ಒಂದು ವಿನೂತನ ಕಾರ್ಯಕ್ರಮ ಸುಳ್ಯದ ಸ್ನೇಹ ಶಿಕ್ಷಣ ಸಂಸ್ಥೆಯಲ್ಲಿ ಆಗ್ತಾ ಇದೆ. ಪ್ರಕೃತಿ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟು ಸಾಕಷ್ಟು ಒತ್ತು ನೀಡಿ ಬೆಳೆಸ್ತಾ ಇರುವಂಥ ಈ ಶಿಕ್ಷಣ ಸಂಸ್ಥೆ ಕಳೆದ 2 ವರ್ಷಗಳಿಂದ ಇಲ್ಲಿ ಗದ್ದೆ ಬೇಸಾಯವನ್ನು ಕೂಡ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಕೂಡ ಇಲ್ಲಿ ಗದ್ದೆಯ ನಾಟಿ ಆಗ್ತಾ ಇದೆ. ನಾವು ಕೂಡ ಬಂದಿದ್ದೇವೆ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು, ಅವರೊಂದಿಗೆ ಶಿಕ್ಷಕರು, ಅದೇ ರೀತಿಯಲ್ಲಿ ಪೋಷಕರು ಎಲ್ಲರೂ ಕೂಡ ಸೇರಿದ್ದಾರೆ. ಈ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೇಳೋಣ. ಹೇಗೆ ಹೆಸರು? ಅಪ್ರಮೇಯ ಅಂತ. ಯಾವ ಕ್ಲಾಸ್? 9ನೇ ಕ್ಲಾಸ್. ಏನು ಅನುಭವ ಆಗ್ತಾ ಇದೆ ಇಲ್ಲಿ? ಖುಷಿ ಆಗ್ತದೆ ತುಂಬ. ಯಾವ ಶಾಲೆಗೂ ಹೀಗೆ ಅವಕಾಶ ಸಿಗುವುದಿಲ್ಲ. ನಮ್ಮ ಶಾಲೆಯಲ್ಲಿ ಕಲಿತಿರುವ ಕಾರಣ ಸಿಕ್ತುಂಟು. ಹೇಗೆ ನಾವು ತಿನ್ನುವ ಅನ್ನ ಹೇಗೆ ಬೆಳೆದು ಬರ್ತದೆ ಅಂತ. ಹೆಚ್ಚಿನ ಪೇಟೆಯಲ್ಲೆಲ್ಲ ಕೇಳಿದರೆ ಅಂಗಡಿಯಿಂದ ಬರ್ತದೆ ಅಂತೆಲ್ಲ ಹೇಳ್ತಾರೆ. ಆದರೆ ನಮಗಿಲ್ಲಿ ಹೇಗೆ ನೆಡ್ತೇವೆ ಅದನ್ನೆಲ್ಲ ನಾವು ತಿಳಿಬೋದು. ಅದು ನಾವು ಈ ಶಾಲೆಯಲ್ಲಿ ಕಲಿತಿರುವ ಕಾರಣ ಮಾತ್ರ ಆಗ್ತದೆ. ಓಕೆ, ನೀನು ಗದ್ದೆಯನ್ನು ನೋಡಿದ್ಯಾ ಮೊದಲು? ಮೊದಲು ನೋಡಿದ್ದೆ, ಅನುಭವ ಇರಲಿಲ್ಲ. ಹೇಗೆ ಈಗ ಅನುಭವ ಆಯ್ತಲ್ಲ? ಗಿರೀಶ, ಯಾವ ಕ್ಲಾಸು? 9ನೇ ಕ್ಲಾಸ್. ನೇಜಿನಟ್ಟಿಯಾ? ಹಾಂ, ನೇಜಿನಟ್ಟಿ. ಖುಷಿ ಆಗ್ತದೆ ತುಂಬ. ಕೆಸರಲ್ಲಿ ಆಟ ಆಡಿದ್ವಿ ನಿನ್ನೆ ಎಲ್ಲ. ಮನೆಯಲ್ಲೆಲ್ಲ ಕೆಸರಲ್ಲಿ ಆಟ ಆಡಲಿಕ್ಕೆ ಬಿಡುದಿಲ್ಲ ಅಲ್ಲ? ಮನೆಯಲ್ಲಿ ಬಿಡುದಿಲ್ಲ, ಬೈತ್ ಇಲ್ಲಿ ಬಿಟ್ಟಿದ್ರು ನಿನ್ನೆ ಎಲ್ಲರಿಗೆ. ಖುಷಿಯಾ? ಖುಷಿ ಆಯ್ತು ತುಂಬ. ಹೇಗೆ ಹೆಸರು? ಸಾನಿಕಾ ಅಂತ, 7ನೇ. ಮೊದಲು ನನಗೆ ಗದ್ದೆ ಬೇಸಾಯ ಮಾಡಿದ ಅನುಭವ ಇರಲಿಲ್ಲ. ಈ ಶಾಲೆಗೆ ಬಂದು ಕಲಿತ ಮೇಲೆ ಇಲ್ಲಿ 2 ವರ್ಷದಿಂದ ಗದ್ದೆ ಬೇಸಾಯದ ಅನುಭವ ಆಯಿತು. ಖುಷಿ ಆಗ್ತದೆ ಸರ್. ಓಕೆ, ಮನೆಯಲ್ಲಿ ಮಾಡ್ತೀಯಾ? ಮಾಡ್ತೇನೆ. ಹೆಸರು ದೃಷ್ಟಿ, ನಾನು 10th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೇನೆ. ಇದು ನಮಗೆ 2ನೇ ಸಲದ ಅನುಭವ. ಕಳೆದ ವರ್ಷ ಸಹ ಮಾಡಿದ್ವಿ. ನಿನ್ನೆಲ್ಲ ಇಲ್ಲೆಲ್ಲ ಆಟಾಡಿ ತುಂಬ ಖುಷಿ ಆಯಿತು, ಫ್ರೆಂಡ್ಸ್ ಒಟ್ಟಿಗೆಲ್ಲ ಆಟಾಡಿ. ಇದು ನಮಗೆ ನಮ್ಮ ಅಕ್ಕಿ ಎಲ್ಲಿಂದ ಬರ್ತದೆ ಅಂತ ತಿಳಿಲಿಕ್ಕೆ ಇದು ಸಹಾಯ ಆಗ್ತದೆ. ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಕ್ಕಿ ಎಲ್ಲಿಂದ ಬರ್ತದೆ. ಆದರೆ ನಮ್ಮ ಸ್ಕೂಲಲ್ಲಿ ನಾವು ಕಲಿತ ಕಾರಣ ನಮಗೆಲ್ಲ ಗೊತ್ತಿರ್ತದೆ. ಅಕ್ಕಿಯ ಮಹತ್ವ ಗೊತ್ತಾಯ್ತಲ್ಲ? ಬಹುಶಃ ಈ ವಿದ್ಯಾಸಂಸ್ಥೆಯ ವಿಶೇಷತೆ ಯಾಕಂದರೆ ಇಲ್ಲಿಯ ಶಿಕ್ಷಕರು ಉಳಿದ ಪಾಠದ ಜೊತೆಗೆ ಇಂಥ ಪಠ್ಯೇತರವಾದಂಥ ಅನೇಕ ಸಂಗತಿಗಳನ್ನು ಕೂಡ ಕಲಿಸಬೇಕಾಗತ್ತೆ. ತರಗತಿಯ 4 ಗೋಡೆಗಳಿಂದ ಹೊರಬಂದು ಈ ವಿಶಾಲವಾದ ಜಾಗದಲ್ಲಿ ಸಹಜವಾದ ಗಾಳಿ ಬೆಳಕು ಇರುವಂಥ ಈ ಪ್ರದೇಶದಲ್ಲಿ ಹಸಿರನ ಪಾಠವನ್ನು ಕೂಡ ಹೇಳುವಂಥದ್ದು ಇಲ್ಲಿಯ ವಿದ್ಯಾಸಂಸ್ಥೆಯ ಶಿಕ್ಷಕರಿಗೆ ಒಂದು ವಿನೂತನ ಅನುಭವ. ಶಿಕ್ಷಕರು ಮಾತಾಡಿ. ಯಾರು ಮಾಡಿ? ನನ್ನ ಹೆಸರು ಅನಿತಾ. ನಾನು ಈ ಶಾಲೆಯಲ್ಲಿ ಹಲವಾರು ಅನುಭವಗಳನ್ನು ಪಡ್ಕೊಳ್ತಿದ್ದೆ, ಖುಷಿ ಪಡ್ತಿದ್ದೆ. ಅದರಲ್ಲಿ ಇದೊಂದು ವಿಶೇಷವಾದ ಅನುಭವ. ಭತ್ತದ ಕೃಷಿ, ಭತ್ತದ ಗದ್ದೆಯನ್ನು ನೋಡಿ ದಿನಾಲು ಸಂತೋಷ ಪಡ್ತಿದ್ದೆ. ಬರುವ ದಾರಿಯಲ್ಲೆಲ್ಲ ಗದ್ದೆ ಇತ್ತು, ಅದರ ಅನುಭವ ಅನ್ನುವಂಥದ್ದು ಇಲ್ಲಿಂದಲೇ ಸಿಕ್ಕಿತ್ತು. ಕಳೆದ ವರ್ಷವೇ ತುಂಬ ಖುಷಿ ಪಟ್ಟಿದ್ದೆ. ಈ ಸಲ ಉಂಟಲ್ಲ ಇಲ್ವಾ ಹಾಗೆ ಕಾಯ್ತಾ ಇದ್ದೆ. ಸಿಕ್ಕಿತ್ತು ಒಳ್ಳೆಯ ಅವಕಾಶ. ಭತ್ತ ಅಥವಾ ಅಕ್ಕಿ ಎಲ್ಲಿಂದ ಬರ್ತದೆ, ಅದರ ಮಹತ್ವವೇನು, ನಾವು ಒಂದಾಗಲೂ ಅನ್ನವನ್ನು ಬಿಸಾಡುವಾಗಲೂ ಅದರ ಬೆಲೆ ಗೊತ್ತಾಗ್ತಿರ್ಲಿಲ್ಲ. ಈಗ ಒಂದು ಅಕ್ಕಿ ಅಥವಾ ಒಂದು ಕಾಳು ಅಕ್ಕಿ ಬೆಳೆದು ಅದು ಎಷ್ಟು ಸಮಯ ಬೇಕಾಗ್ತದೆ, ಎಷ್ಟು ಪರಿಶ್ರಮ ಉಂಟು, ಅದರ ಹಿಂದೆ ಎಷ್ಟು ರೈತರ ಬೆವರು ಸುರಿದಿರ್ತದೆ ಅನ್ನುವಂಥದ್ದು ಅನುಭವ ಇಲ್ಲೇ ಆಯಿತು. ತುಂಬ ಖುಷಿ ಆಗ್ತಾ ಉಂಟು. ಈ ಅನುಭವ ಕೊಟ್ಟದಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ತುಂಬ ಅಭಿನಂದನೆಗಳು. ನಮಸ್ತೆ, ನನ್ನ ಹೆಸರು ಸವಿತಾ ಅಂತೇಳಿ. ನಮಗೆ ಚಿಕ್ಕದಿರುವ ಗದ್ದೆ ನೋಡಿ ಗೊತ್ತಿತ್ತು, ಆದರೆ ಅದರ ಅನುಭವ ಇರಲಿಲ್ಲ. ಆದರೆ ಕಳೆದ ವರ್ಷದಿಂದ ಆ ಅನುಭವ ಸಿಕ್ಕಿ ತುಂಬ ಖುಷಿಯಾಯಿತು. ಮಕ್ಕಳೊಟ್ಟಿಗೆ ನಾವು ಮಕ್ಕಳಾಗಿ ಬೆರೆತೆವು. ನಮ್ಮ ಸಂಸ್ಥೆ ನಮಗೆ ಎಲ್ಲ ಅವಕಾಶಗಳನ್ನು ಕೊಟ್ಟಿದೆ. ನಾವು ಅಂದರೆ ಮಕ್ಕಳಿಗೆ ಕಲಿಸುವುದರ ಜೊತೆಗೆ ಹೊಸ ಹೊಸ ಕಲಿಕೆಗಳನ್ನು ನಾವು ಇಲ್ಲಿ ಪಡ್ಕೊಳ್ತಾ ಇದ್ದೇವೆ. ಅದು ಸ್ನೇಹ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಅಂತ ನನಗನ್ನಿಸ್ತಾರೆ. ಅಂದರೆ ನಮ್ಮ ಅಧ್ಯಕ್ಷರ ಯೋಚನೆಗಳುಂಟಲ್ಲ, ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಜೊತೆಗೆ ಶಿಕ್ಷಕರಿಗೂ ಬೇಕಾದ ಎಲ್ಲ ತರಬೇತಿಗಳು ಇಲ್ಲಿ ಆಗ್ತದೆ.
ಪ್ರತಿಯೊಂದು ಅಗಳಿನ ಬೆಲೆ ಏನಿದೆ, ಅನ್ನದ ಅಗಳಿನ ಬೆಲೆ ಎಲ್ಲರಿಗೂ, ನಮಗೆ ಶಿಕ್ಷಕರಿಗೆ ಜೊತೆಗೆ ವಿದ್ಯಾರ್ಥಿಗಳಿಗೂ ಅನುಭವ ಆಯಿತು ಅಂತ ಅಂದುಕೊಳ್ತೇನೆ. ಧನ್ಯವಾದಗಳು ಸಂಸ್ಥೆಗೆ. ನಮಸ್ತೆ, ನಾನು ರೂಪಶ್ರೀ ಅಂತ ಮಂಗಳೂರಿಂದ ಬಂದಿದ್ದೇನೆ. ನಾನು ಆ್ಯಕ್ಚುಲಿ ನಾಟಿ ನಡಲಿಕ್ಕೆ ಅಂತಲೇ ಕಳೆದ ವರ್ಷ ಸರ್ ಇದ್ದು ಫೇಸ್ಬುಕ್ಕಲ್ಲಿ ನೋಡಿ ಸರ್ಗೆ ಕಾಲ್ ಮಾಡಿ ಕೇಳಿದ್ದೆ. ನನಗೆ ಕಾರ್ಯಕ್ರಮಕ್ಕಾಗಿ ಮಂಗಳೂರಿಂದ ಬಂದ್ರ? ಹೌದು, ಈ ಕಾರ್ಯಕ್ರಮಕ್ಕೋಸ್ಕರ ಬಂದದ್ದು ನಾನು ನಾಟಿ ನಡ ಆಲ್ಮೋಸ್ಟ್ 24 ವರ್ಷ ಆಯಿತು. 24 ವರ್ಷದ ನಂತರ ಸರ್ನ ದಯೆಯಿಂದ ನನಗೆ ಇವತ್ತು ನಾಟಿ ನಡ ಒಂದು ಭಾಗ್ಯ ಸಿಕ್ಕಿದೆ, ಅದು ಮಕ್ಕಳ ಜೊತೆಗೆ ತುಂಬ ಖುಷಿ ಆಗ್ತದೆ. ತುಂಬ ಥ್ಯಾಂಕ್ಸ್ ಸರ್. ನಮಸ್ತೆ, ನನ್ನ ಹೆಸರು ಗಿರಿಜಾ ಕುಮಾರಿ. ನಾನು ಸಣ್ಣ ಇರುವಾಗ ಅಮ್ಮನ ಮನೆಯಲ್ಲಿ ಆಚೆ ಇರುವಾಗ ಅಲ್ಲಿ ಅಕ್ಕಪಕ್ಕದ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರುವಾಗ ಹೋಗಿ ಮಾಡ್ತಾ ಇದ್ದೆ. ಇವಾಗ ನಮಗೆ ಇಲ್ಲಿ ಒಂದು ಅವಕಾಶ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ನಾವು ಪಾಠ ಮಾಡುವಾಗ ಮಕ್ಕಳಿಗೆ ಹೇಳ್ತಾ ಇದ್ದೆವು ಗದ್ದೆ ಬೇಸಾಯ ಅಂತ ಬಾಯಲ್ಲಿ ಮಾತ್ರ ಹೇಳ್ತಾ ಇದ್ದೆವು. ಈಗ ನಮಗೆ ಇಲ್ಲಿ ಕರ್ಕೊಂಡು ಬಂದು ಪ್ರಾಕ್ಟಿಕಲ್ ಆಗಿ ಪಾಠ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ, ತುಂಬ ಹೆಮ್ಮೆ ಅನಿಸ್ತದೆ. ನಾವು ನಮ್ಮ ಅಜ್ಜಿ ಮನೆಯಲ್ಲಿ ನಾನು ನೋಡಿದ ಅನುಭವ ಸಣ್ಣದಿರುವಾಗ, ಆಗೆಲ್ಲ ಈ ಕೆಸರಿಗೆ ಇಡಲಿಕ್ಕೆಲ್ಲ ಬಿಡ್ತಿರ್ಲಿಲ್ಲ ಹಾಗೆ. ಮತ್ತು ಈಗ ಒಂದು ಈ ಶಾಲೆಗೆ ಸೇರಿದ ನಂತರ ಒಂದು ಈಗ 2ನೇ ವರ್ಷದಿಂದ, ಕಳೆದ ವರ್ಷ ಸ್ವಲ್ಪ ಸಮಸ್ಯೆಯಿಂದಾಗಿ ನನಗೆ ಇಳಿಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ಸತಿ ಆದರೂ ಇಳಿಲೇಬೇಕು ಹೇಳುವಂಥ ಒಂದು ಖುಷಿ ಆಯಿತು, ಅವಕಾಶ ಸಿಕ್ಕಿತ್ತು ಅಂತ ಹೇಳಿ. ಹಾಗೆ 2ನೇ ವರ್ಷದ ಒಂದು ಅನುಭವ ನನಗೆ ತುಂಬ ಖುಷಿ ಕೊಟ್ಟಿದೆ ಈ ಸಂಸ್ಥೆ. ನಮಸ್ತೆ, ನಾನು ದೇವಿಪ್ರಸಾದ್ ಕಾಯರ್ತೋಡಿ ಅಂತ. ನಾನು ಈ ಶಾಲೆಗೆ ಸೇರಿ 9 ವರ್ಷ ಆಯಿತು. ಈ ಶಾಲೆ ಕೇವಲ ಪಠ್ಯಪುಸ್ತಕದಲ್ಲಿರುವ ವಿಷಯಗಳನ್ನು ಮಾತ್ರ ಕಲಿಸುವತ್ತ ಗಮನ ಹರಿಸ್ತಿಲ್ಲ, ಅದನ್ನು ಪ್ರಾಯೋಗಿಕವಾಗಿ ಕಲಿಸುವುದರ ಜೊತೆಗೆ ಮಕ್ಕಳಿಗೆ ಸರಿಯಾಗಿ ಅನುಭವಕ್ಕೆ ಸಿಗಬೇಕು, ಆ ರೀತಿಯ ಉದ್ದೇಶವನ್ನು ಇಟ್ಟುಕೊಂಡು ಕಲಿಸ್ತಾ ಇರುವಂಥ ಕೆಲಸ ಮಾಡ್ತಾ ಇದೆ. ಇದು ಮಳೆಗಾಲದಲ್ಲಿ ನೀರು ನಿಲ್ಲುವ ಜಾಗ, ಆಟದ ಮೈದಾನ, ನೀರು ನಿಲ್ಲುವ ಜಾಗ. ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಕಷ್ಟ ಆಗ್ತದೆ, ಆದರೂ ಆಟ ಆಡ್ತಾ ಇದ್ದರು. ಹಾಗೆ ನಮ್ಮ ಅಧ್ಯಕ್ಷರು ಒಂದು ಆಲೋಚನೆ ಮಾಡಿ ಈ ನೀರು ನಿಲ್ಲುವ ಜಾಗದಲ್ಲಿ ಕೃಷಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಅದಕ್ಕೆ ಮುಂದಾದರು. ಹಾಗೆ ಈಗ ಮಕ್ಕಳಿಗೆ ಒಂದು ಒಳ್ಳೆಯ ಅನುಭವ ಸಿಕ್ಕಿದೆ. ನನಗೂ ನಗರದಲ್ಲಿ ಹುಟ್ಟಿ ಬದುಕಿದವನಾದ್ದರಿಂದ ಕೃಷಿಯ ಅನುಭವ ಇರಲಿಲ್ಲ. ಈ ಶಾಲೆಗೆ ಸೇರಿದ ನಂತರ ಒಳ್ಳೆಯ ಅನುಭವ ಸಿಕ್ಕಿದೆ. ಓಕೆ, ಈಗ ಮಾಸ್ಟ್ರು ಒಂದು ದೂಜಿ ಕೆಮ್ಮಾಯಿರ ಹಾಡ್ತಾರೆ, ಎಲ್ಲರೂ ಹಾಡ್ತೀರಲ್ಲ? ಓಕೆ. ಏ ದಾಬಲ ಮಗ ದೂಜಿ ಕೆಮೈರಾ, ಏ ದಾಬಲ ಮಗ ದೂಜಿ ಕೆಮೈರಾ, ಏ ದಾಬಲ ಮಗ ದೂಜಿ ಕೆಮೈರಾ, ಓಳು ಪುಟ್ಟಿನ ಏ ದೂಜಿ ಕೆಮೈರಾ, ಘಟ್ಟದ ಮಿತ್ತು ಪುಟ್ಟಿನ ಏ ದೂಜಿ ಕೆಮೈರಾ, ವಾಪೆತ್ತದ ಮಗೆ ಆಯೇ ದೂಜಿ ಕೆಮೈರಾ, ಕಪಿಲ್ತಿ ಪೆತ್ತದ ಮಗೆ ಆಯೇ ದೂಜಿ ಕೆಮೈರಾ, ಏ ದಾಬಲ ಮಗ ದೂಜಿ ಕೆಮೈರಾ, ಏ ದಾಬಲ ಮಗ ದೂಜಿ ಕೆಮೈರಾ, ಓ ಅಜ್ಜಿ ದಾನೆ ಮಗ ತುಡರು ಪೊತ್ತತ್ ನಾಡಜ್ಜಿ, ತೊಡಿಕನದ ದೇವೇರು ಬಲಿಕೊಂಡ ಬರ್ಪೇರು, ಓ ಅಜ್ಜಿ ದಾನೆ ಮಗ ತುಡರು ಪೊತ್ತತ್ ನಾಡಜ್ಜಿ, ಕಾಯರ್ ತೋಡಿದ ದೇವೇರು ಬಲಿಕೊಂಡ ಬರ್ಪೇರು, ಓ ಅಜ್ಜಿ ದಾನೆ ಮಗ ತುಡರು ಪೊತ್ತತ್ ನಾಡಜ್ಜಿ, ಸುಬ್ರಹ್ಮಣ್ಯ ದೇವೇರು ಬಲಿಕೊಂಡ ಬರ್ಪೇರು, ಓ ಅಜ್ಜಿ ದಾನೆ ಮಗ. ಸ್ನೇಹ ಶಿಕ್ಷಣ ಸಂಸ್ಥೆಯ ಮುಖ್ಯ ಶಿಕ್ಷಕರಿ ಶ್ರೀಮತಿ ಜಯಲಕ್ಷ್ಮಿ ದಾಮಲೆ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಕೂಡ ಸಾರಥ್ಯವನ್ನು ನೀಡುವಂಥದ್ದು. ಹೇಳಿ ಮೇಡಮ್. ನಮಸ್ತೆ. ನಮ್ಮ ಅಧ್ಯಕ್ಷರ ಕನಸು
ಕೃಷಿ ಮಾಡಬೇಕು, ಭತ್ತ ಬೆಳೆಸಬೇಕು, ಮಕ್ಕಳಿಗೆ ಅದರ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ಅದು ಕಳೆದ ವರ್ಷ ಸಾಕಾರಗೊಂಡಿದೆ. ಹಾಗೆ ಈ ವರ್ಷ ಸಹ ಸಾಕಾರಗೊಳ್ತಾ ಇದೆ. ಇದಕ್ಕೆ ನಮ್ಮ ಶಿಕ್ಷಕರು ಹಾಗೂ ಮಕ್ಕಳು, ಹಾಗೆ ಮುಖ್ಯವಾಗಿ ನಿತ್ಯಣ್ಣ ಮತ್ತು ಅವರ ಮಿಸೆಸ್ ಅವರ ಸಹಕಾರವನ್ನು ಸಹ ನಾನು ತುಂಬ ನೆನಪಿಸಿಕೊಳ್ತೇನೆ. ನಮ್ಮ ಕನಸು ನನಸಾಗಲಿಕ್ಕೆ ಎಲ್ಲರ ಸಹಕಾರ ಇದೆ. ಇನ್ನೂ ಚೆನ್ನಾಗಿ ಬೆಳೆದು ನಮ್ಮ ಮಕ್ಕಳಿಗೆ ಈ ಭತ್ತದ ಅಕ್ಕಿಯನ್ನು ಮಾಡಿ ನಾವು ಊಟ ಬಡಿಸಬೇಕು ಅಂತ ಹೇಳುವ ಆಶೆಯಲ್ಲಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಮಕ್ಕಳಿಗೆ ಈ ಒಂದು ಆದರ್ಶದ ಪಾಠವನ್ನು ಬೋಧಿಸ್ತಾ ಇರುವಂಥ, ಈ ಹಸಿರಿನ ಪಾಠವನ್ನು ಬೋಧಿಸ್ತಾ ಇರುವಂಥ ಈ ಒಂದು ಪ್ರಕ್ರಿಯೆಗೆ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ಆಲಿಟಿಯ ನಿತ್ಯಾನಂದ ಮತ್ತು ಅವರ ಕುಟುಂಬದವರ ಫ್ಯಾಮಿಲಿ ನಮ್ಮ ಜೊತೆಗಿದ್ದಾರೆ. ಮಕ್ಕಳೊಟ್ಟಿಗೆ ಸೇರುವಾಗ ಒಂದು ಖುಷಿಯ ಜೊತೆಗೆ ಈ ಒಂದು ಭತ್ತದ ಪಾಠವನ್ನು ಹೇಳ್ತೇವೆ ಅನ್ನುವಂಥ ಖುಷಿ ಮತ್ತೊಂದೆಡೆ ಅಲ್ವಾ? ಹೌದು ಸರ್. ಮಕ್ಕಳಿಗಂದರೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಗೊತ್ತಿಲ್ಲ. ಈ ಭತ್ತ ಹೇಗೆ ಬರೋದು, ಭತ್ತದಿಂದ ಅಕ್ಕಿ ಹೇಗೆ ಬರೋದು, ಅವ್ರು ಯಾವ ಥರ ಊಟ ಮಾಡೋದು, ಎಲ್ಲ ಅಂಗಡಿಯಿಂದ ಸಿಗ್ತದೇನೋ ಮರದಿಂದ ಸಿಗ್ತದೇನೋ ನೆನೆಸ್ಕೊಂಡಿದ್ರು. ಅದಕ್ಕೆ ಕಳೆದ ವರ್ಷವೂ ನಾನು ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ ಮಾಡಿದೆ. ಈ ವರ್ಷ ಒಂದು ಮರ್ತು ಹೋಗೋದು ಬೇಡ ಅಂತ, ಹಾಗೆ ಈ ವರ್ಷವೂ ಅದರ ಬಗ್ಗೆ ನಾವು ಮಕ್ಕಳಿಗೆ ತೋರಿಸಿಕೊಡೋದು, ಎಲ್ಲ ನಾಟಿ ಮಾಡಿಸೋದು ಹೇಗೆ, ನೇಜಿ ನೋಡುವುದು ಹೇಗೆ, ಎಲ್ಲ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದೇವೆ. ಸ್ನೇಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲವೂ ಆಗಿರುವಂಥ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಅವರು ನಮ್ಮ ಜೊತೆಗಿದ್ದಾರೆ. ಹೇಳಿ ಸರ್. ಇದೊಂದು ನಮ್ಮ ಕನಸು ಅಂತ ಇದ್ರೂ ಕೂಡ ಈಗ ನನಸಾಗಿದೆ. ಇದು ನಮಗೆ ಭತ್ತ ಮಾಡುವಾಗ ಜಾಗ ಎಲ್ಲಿಯೂ ಇಲ್ಲ ಅಂತ ಯೋಚನೆ ಇತ್ತು. ಆಗ ಈ ಜಾಗ ಕಂಡು ಬಂತು. ಇದನ್ನು ಒಂದು ಗದ್ದೆ ಮಾಡಬಹುದು ಅನ್ನೋ ವಿಷಯ ಬಂದಾಗ ಯಾರ ಮೂಲಕ ಯಾರ ಸಹಾಯ ತಗೊಂಡು ಮಾಡ್ಬೋದು ಅಂತ ಬೇಕಿತ್ತು. ಯಾಕೆಂದರೆ ನನಗೆ ಬೇಸಿಕಾಗಿ ನನ್ನ ಮನೆಯಲ್ಲಿ ಗದ್ದೆ ಮಾಡಿ ಅನುಭವ ಇಲ್ಲ. ಹಾಗಾಗಿ ನಮ್ಮ ಇವರು ಯತೀಶ್ರಲ್ಲಿ ಕೇಳುವಾಗ ಇವರ ಹೆಸರು ಹೇಳಿದರು, ನಿತ್ಯಾನಣ್ಣ ಇದ್ದಾರೆ, ಅವರನ್ನು ಕರೆಯುವಂತ. ಹಾಗೆ ಅವರು ಬಂದ ಮೇಲೆ ಅವರ ಬಳಗದವರನ್ನು, ಗೆಳೆಯರನ್ನು, ಆಲಿಟ್ಟಿಯ ಸಂಘದವರನ್ನೆಲ್ಲ ಕರ್ಕೊಂಡು ಬಂದು ಈ ಕೆಲಸವನ್ನು ನಮಗೆ ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ. ನನ್ನ ಗುರಿ ಏನಂದರೆ, ಮಕ್ಕಳು ಆಹಾರವನ್ನು ಬೆಳೆಯುವ ಕ್ರಮ ಕಲಿತುಕೊಂಡ್ರೆ ಅವರ ತಿನ್ನುವ ಆಹಾರ ಅವರಿಗೆ ಹೆಚ್ಚು ಇಷ್ಟವಾಗ್ತದೆ ಅಂತ. ಇಷ್ಟ ಆಗಬೇಕಿದ್ರೆ ಅವರು ಆ ಪ್ರಯತ್ನದಲ್ಲಿ ತೊಡಗಿರಬೇಕು. ನಾವು ಕಳೆದ ವರ್ಷ ಇಲ್ಲಿ ಭತ್ತದ ಗದ್ದೆ ನಾಟಿ ಆದ ಮೇಲೆ ನಾನು ಕಂಡ ವಿಶೇಷತೆ ಏನಂದರೆ, ಪ್ರತಿನಿತ್ಯ ಮಕ್ಕಳು ಬಂದು ದಿನನಿತ್ಯ ಆ ಗದ್ದೆಯ ಬೆಳವಣಿಗೆಯನ್ನು ನೋಡ್ತಾಯಿದ್ರು. ಪ್ರತಿನಿತ್ಯ ಎಷ್ಟು ಬೆಳೆದಿದೆ ಹೇಗೆ ಬೆಳೆದಿದೆ ನೋಡ್ತಾಯಿದ್ರು. ಆಮೇಲೆ ಕದಿರು ಬಂದ ಮೇಲಂತೂ ಅವರಿಗೆ ಸಂಭ್ರಮ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ನಾವು ಅದನ್ನು ನಾಟಿ ಮಾಡಿದ ಭತ್ತ ಆದ ಮೇಲೆ ಕೊಯ್ಲು ಮಾಡುವಾಗ ಕೂಡ ಮಕ್ಕಳು ಭಾಗವಹಿಸಿದ್ದಾರೆ. ಇಲ್ಲಿ ಕೊಯ್ಲಾದನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ಮತ್ತೆ ಮಂಚಕ್ಕೆ ಹೊಡೆದು ಭತ್ತ ಬೀಳುವುದಂತೆಲ್ಲ ನೋಡಿದ್ದಾರೆ. ಆಗ ನಿತ್ಯಣ್ಣ ಇನ್ನೊಂದು ವ್ಯವಸ್ಥೆ ಮಾಡಿದರು. ಏನಂದರೆ, ಒಂದು ಭತ್ತ ಕುಟ್ಟುವ ಒಂದು ಹೊಂಡವನ್ನು ಸಹ ಇಲ್ಲಿ ಹಾಕಿ ಕುಟ್ಟುವ 4-5 ಮಂದಿಯನ್ನು ಕರೆದು ಒನಕೆಯಿಂದ ಭತ್ತ ಕುಟ್ಟಿ ಹೇಗೆ ಅಕ್ಕಿ ಬರ್ತದೆ ಎನ್ನುವುದನ್ನು ಮಾಡಿ ತೋರಿಸಿದ್ದಾರೆ ಅವರು. ಆಗ ಸಿಕ್ಕುವಂಥ ಮತ್ತೊಂದು ಹುಡಿ, ಆ ಹುಡಿಗೆ ಒಂದು ಹೆಸರು ತೌಡು. ಆ ತೌಡನ್ನು ಕೂಡ ಅವರು ಮಕ್ಕಳಿಗೆ ರುಚಿ ತೋರಿಸಿದ್ದಾರೆ. ಅಂದರೆ ನಮ್ಮ ಹಿರಿಯರೆಲ್ಲ ಹೇಗೆ ಇದನ್ನು ಅನುಭವಿಸ್ತಿದ್ರು ಎನ್ನುವುದರ ಸುಮಾರು ಚಿತ್ರಣಗಳನ್ನು ನಾವು ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಇದು 2ನೇ ವರ್ಷ ಈ ವರ್ಷ ನಾವು ಮಾಡ್ತಾ ಇರೋದು. ಇನ್ನೂ ಮುಂದುವರಿಸಬೇಕಂತ ನಮ್ಮ ಆಸೆ ಇದೆ. ಇದು ಮಕ್ಕಳು ಇಷ್ಟಪಡ್ತಾರೆ. ನಿನ್ನೆ ನಾವು ಇಲ್ಲಿ ಕೆಸರ ಗದ್ದೆ ಆಟ ಆಡ್ಬೋದು ಅಂತ ಹೇಳಿದ್ದಕ್ಕೆ ಅಂತೂ ಮಕ್ಕಳು 2 ಡ್ರೆಸ್ ತಗೊಂಡು ಬಂದು ಸಾಕಷ್ಟು ಕುಣಿದಿದ್ದಾರೆ, ಸಂತೋಷಪಟ್ಟಿದ್ದಾರೆ. ಮಕ್ಕಳು ಪಡುವ ಸಂತೋಷಕ್ಕೆ ನಿಮಗೆ ಒಂದು ಉದಾಹರಣೆ ಸಿಕ್ಕುವುದಾದರೆ ಅದು ಕೆಸರು ಗದ್ದೆ ಆಟ. ಹಾಗಾಗಿ ಅಂಥ ಸಾಧ್ಯತೆಗಳು ಆಗಿದೆ. ಇದು ಎಲ್ಲ ಶಾಲೆಗಳಲ್ಲಿಯೂ ಮಾಡ್ಬೋದು. ಒಂದು ಪ್ರಯತ್ನ ಬೇಕು ಮತ್ತು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ. ಇದರಲ್ಲಿ ಸ್ವಲ್ಪ ಸಹ ಲಾಭ ಬರೋದಿಲ್ಲ, ಆದರೆ ಇನ್ವೆಸ್ಟ್ಮೆಂಟ್ ಇದೆ. ಆ ಇನ್ವೆಸ್ಟ್ಮೆಂಟಿಗೆ ತಕ್ಕ ನಮಗೆ ಪ್ರತಿಫಲ ಪರೋಕ್ಷವಾಗಿ ಸಿಗ್ತದೆ ಅಂತ ನಾನು ನಂಬಿದ್ದೇನೆ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಭತ್ತ ಎನ್ನುವಂಥದ್ದು ಕೇವಲ ಬೆಳೆಯಲ್ಲ, ನಮ್ಮ ಅನ್ನದ ಬಟ್ಟಲು. ಭತ್ತದ ಹಿಂದೆ ನಮ್ಮ ಜೀವನ ಸಂಸ್ಕೃತಿಯ ಪಾಠವಿದೆ, ಒಂದೊಂದು ಸಂಸ್ಕೃತಿ ಕೂಡ. ಭತ್ತದ ಬೇಸಾಯ ಮರೆಯಾಗ್ತಾ ಇರುವಂಥ ಈ ಕಾಲಘಟ್ಟದಲ್ಲಿ ಅದರ ಮೂಲಕ ಒಂದು ಸಂಸ್ಕೃತಿ ಕೂಡ ಮರೆಯಾಗ್ತಾ ಇದೆ. ಸಂಧಿಗಳು, ಕವಿತೆಗಳು, ಊರಲ್ಗಳು, ಪಾಡ್ದನಗಳು, ನೇಜಿ ಹಾಡುಗಳು ಎಲ್ಲವೂ ಕೂಡ ವಿಸ್ಮೃತಿಗೆ ಸರಿಯುವಂಥ ಈ ಸಂದರ್ಭದಲ್ಲಿ ಮತ್ತೆ ಅದನ್ನು ನೆನಪಿಸುವಂಥ ಕಾರ್ಯವನ್ನು ಸ್ನೇಹ ಶಿಕ್ಷಣ ಸಂಸ್ಥೆ ಮಾಡಿದೆ. ಅವರಿಗೆ ಹ್ಯಾಟ್ಸಪ್ ಹೇಳ್ತಾ ಈ ಶಿಕ್ಷಣ ಸಂಸ್ಥೆಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಳ್ಕ ಜೊತೆ ದುರ್ಗಾಕುಮಾರ್ ನಾರಿಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ನಮಸ್ಕಾರ ರೈತ ಬಾಂಧವರೇ, ಬಿಸಿಲು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ.
ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465 23801.